ನೋಡಕತ್ತಾರಲ್ಲ, ಇದು 1-2 ಎಕರೆ. ಮೊದಲೆಲ್ಲ ಕುಂಟೆ ಅದು ಬಿಡೋದೆಲ್ಲ ನೋಡಿರಿ ಹೊಲ. ಇದನ್ನು ಹತ್ತಿ ಅಂದ್ರೆ ಇಲ್ಲಿ ಇದ್ರೋಣ ಇದೆಲ್ಲ ದಾರಿ ಕೊಡ್ಬೇಕು. ಇಲ್ಲೇ ಸ್ಟ್ರೇಟ್ ಅಲ್ಲಿ ನಾವು ಹಾಕಿದ್ವಲ್ಲ ಅವೆಲ್ಲ ಇಲ್ಲಿ ಕಡೆ ಕಾಣುತ್ತಲ್ಲ ಬೆಳಿತಿದ್ದ ಅಲ್ಲಿ ತನಕ ದಾರಿ ಅದ. ಎಲ್ಲರಿಗೂ ದಾರಿ ಕೊಡ್ಬೇಕು. ನಮ್ಮ ಹೊಲ್ದಾಗ ಬಂದು ಇದು ಹಾಕಿದ ಹೊಲ್ದಾಗ ಬಂದದ, ಹಿಂದಿನ ಹೊಲ್ದಾಗೂ ಬಂದ, ಇಲ್ಲಿ ಮುಂದೆ ಹೋಗೋ ಹೊಲ್ದಾಗೂ ಬಂದದ. ಅದೇ ಥರ ದಾರಿ ಕೊಟ್ಟು ಸುಳಿದು ಬಿತ್ತಬೇಕಲ್ಲ. ಬೇರೆಗೆ ತೋರಿಸ್ತೀನಿ. ಇದು 2.5 ಎಕರೆ ಆತವಲ್ಲ. ಇಲ್ಲಿದೆ ಅಲ್ಲಿ ಕಡೆ ಕಾಣುತ್ತಲ್ಲ, ಇಲ್ಲಿ ಈ ಕಡೆ ತನಕ 2.5 ಎಕರೆ ಆತ. ನಡಬರಕ್ಕೆ ಇಲ್ಲಿ ಮಾವಿನ ಗಿಡದ ಬಲ್ಲಿ ಸ್ವಲ್ಪ ಬಯಲು ಕಾಣ್ತಲ್ಲ ವೈಟ್ ಈ ಥರ. ಮತ್ತು ಗಿಡದ ಬಂದನು ಸ್ವಲ್ಪ ಹುಸು ಮಣ್ಣದು ಬಂದು ಎಲ್ಲ ಕೊಚ್ಕೊಂಡು ಹೋಗ್ಬಿಟ್ಟದ. ಬೆಳೆನೇ ಎಲ್ಲ ಅಲ್ಲಿ ಎಲ್ಲ ನಾಡಿಸಿ ಊರಿದ್ದೆಲ್ಲ ಅಳ್ತಿದ್ವಿ, ಬೀಜ ಎಲ್ಲ ಊರಿದ್ವಿ. ಅಂದ್ರೆ ಬೆಳೆ ಗಿಡನಾಗಿತ್ತು. ಗಿಡ ಸಣ್ಣದು ಮಳೆ ಕಿತ್ತಾಗೆ ಮಳೆ ಬಂತು, ಜೋರಾಗಿ ಮಳೆ ಬಂದು ಎಲ್ಲ ಕೊಚ್ಕೊಂಡು ಹೋಗ್ಬಿಟ್ಟಿದ್ದು. ಏನು ಇಲ್ಲ ಈಗ ಅಲ್ಲಿ ಫುಲ್ ಖಾಲಿ. ನೋಡ್ಬೇಕಲ್ಲಿ ಉಳ್ಳಿ ಹಾಕ್ಬೇಕಂತ ಮಾಡೀವಿ. ಸ್ವಲ್ಪ ಮಳೆನೇ ಹೆಚ್ಚಿಗೆ ಆಗಿಬಿಟ್ಟದ. ಮಳೆ ಹೆಚ್ಚಿಗೆ ಆಗಿ ನೋಡ್ರಿ ಯಾವ ಥರ ಇಲ್ಲೆಲ್ಲ ಫಲ ಅದು ಉದ್ರಾಕತ್ತದ. ಇಲ್ಲಿ ನೋಡ್ರಿ ನನಗೆ ಇದೆಲ್ಲ ವೇಸ್ಟ್ ಅದ. ನೀರು ಎಲ್ಲ ಸಾಲಿಗೆ ಒಂದು ಗಿಡಕ್ಕೆ 2-3 4-5 ದೊಡ್ಡ ಗಿಡದ್ದು ಅಂದ್ರೆ 2-3 ಉದ್ರದು ಈ ಥರ ಆಯ್ತು. ಅಂದರೆ ಒಂದು ಗಿಡಕ್ಕೆ 2-3 ಕಾಯಿ ಅಂದ್ರೆ ಲಾಸೇ ನಮಗೆ. ಅದ್ರಾಗ ಇದು ಬಯಲು ಭೂಮಿ ಲೆಕ್ಕ. ಅಂದ್ರೆ ಈ ಬೆಳೆ ತಕ್ಕಂದ್ರೆ ಇನ್ನೊಂದು ಬೆಳೆ ಬರೋದಿಲ್ಲ. ಬೇಸಿಗೆ ಬೆಳೆ ಇಲ್ಲ ಈ ಹೊಲಕ್ಕೆ. ನಮಗೆ ಏಟಾಗ್ತದೆ ಅದು ಇದೇ ಬೆಳೆಗೆ ಬರಬೇಕು. ನಾವೆಷ್ಟು ಇನ್ವೆಸ್ಟ್ ಮಾಡಿದ್ರು ಇದೇ ಬೆಳೆಗೆ ಬರಬೇಕು. ಇದಕ್ಕಿಂತ ಮತ್ತು ಇದ್ರಾಗ ಆದೊಟ್ಟು ಬಂದೊಟ್ಟು ಬರಲಿ. ಮತ್ತು ಬೇಸಿಗೆ ಬೆಳೆ ಬಿತ್ತಿಗೆ ತಕ್ಕಮಪ್ಪ ರೊಕ್ಕ ನಾವು ಹಾಕಿದ್ದಲ್ಲ ಅಂತಂದ್ರೆ ಬರೋದಿಲ್ಲ ಇದ್ರಾಗ. ಯಾಕಂದ್ರೆ ನೀರು ಇಲ್ಲ ಅದಕ್ಕೆ. ನೀರು ಅಂದ್ರೆ ಇಲ್ಲೇ ಆಲ್ಮೋಸ್ಟ್ 1-1.5 ಕಿಲೋಮೀಟ್ರ್ ದೂರ ಆಗ್ತದೆ ಕೆನಲ್. ನಮ್ಮ ಕೆನಲ್ ಅದು ಹಿಂಗೆ ಸೀದಾ ಬಂದನಲ್ಲ, ಹಿಂಗೆ ಸ್ಟ್ರೇಟ್ ಹಿಂಗೆ ಕಾಣುತ್ತಲ್ಲ, ಹಿಂಗೆ ಸೀದಾ ಹಿಡಿದ್ರೆ 1-1.5 ಕಿಲೋಮೀಟ್ರ್ ಆಗ್ತದೆ. ನೀರು ಬರೋದಿಲ್ಲ, ನೀರು ಇಲ್ಲ ಈ ಹೊಲಕ್ಕೆ. ಮಳೆ ಎಷ್ಟು ಬರ್ತದೆ ಅಷ್ಟೇ ಕರೆ ಇದಕ್ಕೆ. ಆದರೂ ಇಷ್ಟು ದಿನ ಮಳೆ ಬರೋದು ನಿಂದ್ರೋದು 1-2 ದಿನ ಬಂತು ಗೀಸಿ 1-2-3 ದಿನ ನಿಂದಿರ್ತೈತಲ್ಲ. ಆ ಥರಾಗಿ ಚಲೋ ಬೆಳೆದು ಕಾಯಿ ಅದೆಲ್ಲ ಆಗ್ಯಾವ. ಈ ಕಾಯದು ಎಲ್ಲ ಎಷ್ಟಾಗ್ಯಾವ ಅಂತಂದು ತೋರಿಸ್ತೀನಿ ನೋಡಕತ್ತೀರಿ. ಇದು ನೋಡ್ರಿ ಅಂದ್ರೆ ಇಲ್ಲಿ ತನ ಮತ್ತು ಹಿಂಗೆ ಮುಂದೆ ಮಾವಿನ ಗಿಡದ ಮುಂದೆನೂ ಹಿಂಗೆ ಹೋಗ್ಯದ. ಅಂದ್ರೆ ಇದಷ್ಟು ಹೊಲ ಖಾಲಿ ಇದು, ಏನೂ ಇಲ್ಲ ಇದ್ರಾಗ. ಇಲ್ಲೊಂದು ಗಿಡ ಅದ, ಬರೀ ಕಸ ಅದ, ಸಣ್ಣ ಕಸ ಅದ. ಈ ಥರ ಆಗ್ಯದ ನೋಡ್ರಿ. ಇಲ್ಲಿ ಕಾಣತ್ತಲ್ಲ ಫುಲ್ಲು ಕ್ಲೀನ್, ಏನಿಲ್ಲ. ಮತ್ತು ಅಲ್ಲಿ ಬೇರೆ ಗಿಡದ ಬಲ್ಲಿ ತೋರಿಸ್ತೀನಿ ನೋಡಕತ್ತೀರಿ. ಈಗ ಬರೀ ಈಗ ಸದ್ಯಕ್ಕೆ ಒಂದೊಂದು ಗಿಡಕ್ಕೆ ಕಾಯಿಗಳು ಎಷ್ಟಾವ ಅಂತಲೂ ತೋರಿಸ್ತೀನಿ. ಮೊನ್ನೆ ಬಂದಾಗ ಎಣಿಸಿದ್ದೆ ಎಲ್ಲ ಆಲ್ಮೋಸ್ಟ್. ಇದ್ರಾಗ ಒಂದು ದೊಡ್ಡ ಗಿಡ ಇರ್ತಲ್ಲ, ದೊಡ್ಡ ಗಿಡಕ್ಕೆ ಒಂದು 20, 22, 23 ಕಾಯಿ ಥರ ಅವ. ಸಣ್ಣ ಗಿಡದಾಗ 14, 15 ಈ ಥರ ಅವ. ಮತ್ತು ಹೆಚ್ಚಿಗೆ ಆಗ್ಬೋದು. ಅಂದರೂ ಮಳೆ ಅದು ಹೆಚ್ಚಿಗೆ ಆಗಿಬಿಟ್ರೆ ಸ್ವಲ್ಪ 1-2 ದಿನ ಗ್ಯಾಪ್ ಕೊಟ್ಟರು ಮತ್ತು ಕವರಿ ಆಗ್ತಾವ. ಈಗ ಮಳೆ ಹೆಚ್ಚಿಗೆ ಆಯ್ತು ಅಂದ್ರೆ ಫುಲ್ಲು ಗಿಡ ತುಂಬೆಲ್ಲ ನೀರದು ಭಾಳ ಹರಡ್ಕೊಂಡ್ಗಳೇ ಸ್ವಲ್ಪ ಸೆನ್ಸಿಟಿವ್ ಆಗ್ತಾವೆ ಪಾರ್ಟ್. ಸ್ವಲ್ಪ ಗಾಳಿ ಬಿದ್ರೂ ಕಟ್ಟಾಗಿ ಬಿಡ್ತಾವೆ ಹೊಲಗಳು. ಸ್ವಲ್ಪ ಮಳೆದು ಕಮ್ಮಿ ಆಯ್ತು ಅಂದ್ರೆ ನಾರಾದಂಗೆ ಆಗ್ತಾವೆ, ಅಂದ್ರೆ ಮಣಿತಾವೆ ಗಿಡಗಳು, ಪಲ್ಯಗಳು ಅವೆಲ್ಲ ಮಣಿತಾವೆ. ಮಣಿದ್ರೆ ಯಾವ ಥರ ಫಲದು ಉದುರಿ ಬಿಡೋಲ್ಲ. ಅಂದ್ರೆ ಏನು ಮಾಡುತ್ತೆ 2-3 ದಿನ ಆಯಿತು ಫುಲ್ ನೈಟೆಲ್ಲ ಮಳೆ ಬರೋಕತ್ತದ. ಇವತ್ತು ಸ್ವಲ್ಪ ಕಮ್ಮಿ ಬಂದದ, ಅದಕ್ಕೆಲ್ಲ ತಿರುಗಾಡ್ದಂಗೆ ಆಗತ್ತೆ. ಇಲ್ಲಾಂದ್ರೆ ಕಾಲಿಟ್ರೆ ಇಟ್ಟಲ್ಲಿ ಕೆಳಗೋಗ್ತಿದ್ದು. ಸದ್ಯಕ್ಕೆ ಹಿಂಗಾಗಿ ಇಷ್ಟ ಆಗ್ಯದ. ಬರೀ ಮತ್ತು ಇಲ್ಲಿ ಇಟ್ಟು ತೋರಿಸ್ತೀನಿ ಯಾವ ಥರ ಆಗ್ಯದ ಅಂತ. ಕಸನೆಲ್ಲ ಹೊಲ್ದಾಗ ಕಸ ಆಗ್ಯದ. ಕುಂಟಿ ಹೊಡಿಬೇಕಂತ ಮಾಡ್ತೀವಿ, ಸೈಡ್ಗಿದ್ದು ಕೊಲ್ಲಿಗಳು ಮುರಿತೇವೇನಂತ ಈ ಥರ ಬಂದಿರ್ತಾವಲ್ಲ ಇವು ಕೊಲ್ಲಿಗಳು. ಇವಾಗಿನ ಮುರಿತೇವೇನಂತ ಹೊಡೆವಲ್ವಿ. ಬಂದದ್ದು ಲಾಭ. ಮತ್ತು ಕುಂಟಿ ಅದು ಹೊಡೆಯೋದ್ನಾಗ ಎತ್ತುಗಳಿಗೆ ಕಾಲಿಗೆ ಹೊಡೆದು ದಿಂಡಿಗೆ ಹೊಡೆದು 2-3 ಕಾಯಿ ಯಾರ್ದು ಅಂದ್ರೆ ಅದನ್ನು ವೇಸ್ಟ್ ಆಗ್ತದೆ. ಈ ಥರ ಗಿಡ ಬಿದ್ದಿರ್ತಾವಲ್ಲ ಈಗ. ಈ ಥರ ಬಂದಾಗ ಈ ಕೊಲ್ಲಿ ಮುರಿತದೆ ಅದು. ಅದಕ್ಕೆಲ್ಲ ಹೊಡಿಬೇಡ್ದಂತ ಡಿಸೈಡ್ ಮಾಡಿ ಹೆಂಗಾಗ್ತದೆ ಗೊತ್ತಿಲ್ಲ ನೋಡ್ರಿ. ಇದೆಲ್ಲ ಮತ್ತು ಖಾಲಿ. ಇಲ್ಲಿ ಕಂಬ ಕಾಣತ್ತಲ್ಲ, ಈ ಕಡೆದಲ್ಲೇ ಫುಲ್ ಅಪ್ಪ ಆಗ್ತದೆ. ಅಲ್ಲೇ ನೀರು ಮಳೆ ಬಂದು ನೀರೆಲ್ಲ ಕೊಚ್ಕೊಂಡು ಬಂದು ಈ ಥರ ಆಗಿಬಿಟ್ಟದ. ಇಲ್ಲಿ ಫುಲ್ಲು ಇಲ್ಲೊಂದಿಟ್ಟು ಅಲ್ಲೊಂದಿಟ್ಟು ಹಿಡಿದ್ರೆ 1/2 ಎಕರೆನೇ ವೇಸ್ಟ್ ಅದು. ಎಲ್ಲ ಮ್ಯಾಗಿಂದ ಎಲ್ಲ 3 ಹೊಲಗಳೇನವ. ಹೊಲಗಳದೆಲ್ಲ ಹರ್ಕೊಂಡ್ಬಂದು ಇಲ್ಲಿ ಪೂರ ಬಂಡಿ ಕಾಣಕತ್ತ. ಅದೆಲ್ಲ ಮಣ್ಣು ಬಂದಿಸಿ ನಾವು ಮಾಡಿದಲ್ದ ಬಿದ್ದದ. ಹಿಂಗೆ ಹೋಗಿ ಸೀದಾ ಆ ಕಡೆ ಹಳ್ಳಕ್ಕೆ ಹೋಗ್ತಾವೆ. ಮತ್ತು ಒಂದು ಸತಿ
ಜಗ್ಗಿ ಮಳೆ ಬಂದಾಗ ನೀರು ಬರಕತ್ತದ ನೋಡು, ಅಲ್ಲಿಗೆ ಸೇರ್ತವೆ ಇವೆಲ್ಲ ಸೋಗಿ. ನಾವು ಇಲ್ಲಿ ಹೊಲ್ದಾಗ ಊರಿದ್ದು ಹತ್ತಿ ಊರಿ ನಾಟಿದ್ದು ತೊಗರಿ ನಾಟ್ಯದ ನೋಡ್ರಿ. ಅಂದರೆ ಇದು ನಾವು ಊರಿದ್ದೆಲ್ಲ ನಾವು ಹಾಕಿದ ಬೀಜನಲ್ಲ, ಈ ಹೊಲ ಕಾಣೋದಲ್ಲ, ಈ ತೊಗರಿ ಹೊಲ್ದೊಂದು ಬೀಜ ಹರ್ಕೊಂಬಂದು ಇಲ್ಲಿ ನಾಟ್ಯದ. ಈ ಥರ ಆಗೈತೆ ನೋಡ್ರಿ.